ಅತಿ ಅಪರೂಪದ ಮತ್ತು ಕೋಟಿಗೆ ಒಬ್ಬರಿಗೆ ಬರೋ ಅತ್ಯಂತ ಅಪಾಯದ ಕಾಯಿಲೆಯೊಂದು ಮಂಗಳೂರಿನ ಮಹಿಳೆ ಅನುಭವಿಸುತ್ತಿದ್ದಾರೆ. ಸರ್ಕಾರದ ಮಟ್ಟದಲ್ಲೇ ಮಹಿಳೆಯ ಕಾಯಿಲೆಯ ಬಗ್ಗೆ ಚರ್ಚೆ ಕೂಡ ಆಗಿದೆ. ಸರ್ಕಾರ ಕೂಡ ಮಹಿಳೆಗೆ ಚಿಕಿತ್ಸೆ ನೀಡಲು ಆದೇಶ ಸಹ ಹೊರಡಿಸಿದ್ದಾರೆ. ಆದರೆ ಈಗ ಮತ್ತೆ ಆ ಮಹಿಳೆಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗಳು ಮುಂದೆ ಬರ್ತಿಲ್ಲ. ಕಾರಣ ಏನು? ಆ ಮಹಿಳೆ ಯಾರು? ಯಾವುದು ಆ ವಿಚಿತ್ರ ಕಾಯಿಲೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸದನದಲ್ಲಿ ಸದ್ದು ಮಾಡಿದ್ದ ಚಾಂದನಿಯ ಅಪರೂಪದ ಕಾಯಿಲೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಿಂದ ಚಿಕಿತ್ಸಾ ವೆಚ್ಚಕ್ಕೆ ಆದೇಶ. ಚಿಕಿತ್ಸೆಗೆ ಹಣ ನೀಡಲು ಹಿಂದೇಟು ಹಾಕಿದ ರಾಜ್ಯ ಸರ್ಕಾರ. ಹೀಗೆ ಮಂಚದ ಮೇಲೆ ಮಲಗಿರುವ ಮಹಿಳೆಯ ಪರಿಚಯ ನಮ್ಮ ಸರ್ಕಾರದ ಮಂತ್ರಿಗಳಿಗೆ, ಅದರಲ್ಲೂ ಆರೋಗ್ಯ ಸಚಿವರಿಗೆ ತುಂಬಾ ಚೆನ್ನಾಗಿಯೇ ಇದೆ. ಹೌದು, ಈಕೆಯ ಹೆಸರು ಚಾಂದಿನಿ. ಮೂಲತಃ ಮಂಗಳೂರಿನ ಸುಳ್ಯ ಭಾಗದವರು. ಕೆನಡಾದಲ್ಲಿ ಪ್ರಚಲಿತದಲ್ಲಿರೋ ಅತಿ ವಿರಳ ಮತ್ತು ಅಪರೂಪದ ಹೈಪರ್ ಐಜಿಇ ಮೆಡಿಕೇಟೆಡ್ ಮಸ್ಟ್ ಸೆಲ್ ಆಕ್ಟಿವೇಶನ್ ಸಿಂಡ್ರೋಮ್ ಅನ್ನೋ ಕಾಯಿಲೆಯಿಂದ ಬಳಲುತ್ತಿರುವ ಇವರು ಕಳೆದ 30 ವರ್ಷಗಳಿಂದ ಚಿಕಿತ್ಸೆ ಪಡೆಯುತ್ತಲೇ ಬಂದಿದ್ದಾರೆ. ಇಲ್ಲಿಯವರೆಗೆ 13 ಬಾರಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಇದು ಒಂದು ವಿಚಿತ್ರ ಕಾಯಿಲೆಯಾಗಿದೆ. ದೇಹದ ಅಂಗಾಂಗದ ಮೇಲೆ ಪರಿಣಾಮ ಬೀರಿ ಅನಾರೋಗ್ಯದಿಂದ ಇರುವಂತೆ ಮಾಡುವ ಕಾಯಿಲೆ ಇದಾಗಿದ್ದು, ಮಹಿಳೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಈ ಕಾಯಿಲೆಗೆ ಸರ್ಕಾರದ ಯಾವುದೇ ಸ್ಕೀಮ್ ಇಲ್ಲದ ಕಾರಣ ರೇರ್ ಅಂಡ್ ಹೈ ಕಾಸ್ಟ್ ಡಿಸೀಸಸ್ ಅತಿ ವಿರಳ ಕಾಯಿಲೆಯ ಯೋಜನೆಯ ಅಡಿಯಲ್ಲಿ ಚಿಕಿತ್ಸೆ ನೀಡುವಂತೆ ಕೆಲ ಆಸ್ಪತ್ರೆಗಳಿಗೆ ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಚಾಂದಿನಿಗೆ ಹೃದಯದ ಸಮಸ್ಯೆ ಶುರುವಾಗಿದ್ದು ಆಪರೇಷನ್ ಕೂಡ ಮಾಡಬೇಕಾಗಿದೆ. ಇನ್ನು 3 ತಿಂಗಳ ಬಳಿಕ ಆಪರೇಷನ್ ಮಾಡೋದ್ರ ಬಗ್ಗೆ ವೈದ್ಯರು ಸೂಚಿಸಿದ್ದಾರೆ. ಆದ್ರೆ ಅಲ್ಲಿಂದ ಡಿಸ್ಚಾರ್ಜ್ ಆದ ಮಹಿಳೆಗೆ ಮತ್ತೆ ಆರೋಗ್ಯ ಏರುಪೇರಾಗಿ ಮತ್ತೆ ಆಸ್ಪತ್ರೆಗೆ ಹೋದ್ರೆ ನಿಮ್ಮ ಹಳೆಯ ಬಿಲ್ ಸರ್ಕಾರ ನೀಡಲ್ಲ, ಮತ್ತೆ ಹೊಸದಾಗಿ ಚಿಕಿತ್ಸೆ ನೀಡಲು ಆಗೋಲ್ಲ, ಹಣ ಪಾವತಿಸಿ ಅಂದಿದ್ದಾರೆ. ಇದು ಬಿಲ್ ಕೊಡ್ಲಿಲ್ಲ ಅಂತ ಹೇಳಿ ನಂಗೆ ನನ್ನ ಹತ್ರ ಫಸ್ಟ್ ಹಸ್ಬೆಂಡ್ ಹೇಳಿರ್ಲಿಲ್ಲ. ಯಾಕೆ ಅಂತ ಇವ್ರು ದುಡ್ಡು ಕಟ್ತಾ ಇದ್ದಾರೆ. ಅದೇ ಹಾಸ್ಪಿಟಲಲ್ಲಿ ಮೊನ್ನೆಯಿಂದ ಅಡ್ಮಿಷನ್ ಆದದ್ದು 21 ಲಕ್ಷ ಪೇಮೆಂಟ್ ಆಗಲಿಲ್ಲ. ನಿಮ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇಲ್ಲಿ 0 ಬಿಲ್ಲಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಹೇಳ್ತೇನೆ, ಹಾಸ್ಪಿಟಲ್ ತಪ್ಪಲ್ಲ ಅಂತ ಅಂದ್ಕೊಳ್ತೇನೆ. ಸರ್ಕಾರದವರು ಆಗಿಂದ ಆಗ ಪೇಮೆಂಟ್ ಮಾಡಲಿಕ್ಕೆ ಆಗದಿದ್ರು, ಯಾಕಂದರೆ ಲೇಟ್ ಆಗ್ತದೆ ಅಂತ ಆದ್ರೂ ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರಬೇಕಿತ್ತು. ಇನ್ನು ಈಕೆಯ ಆರೋಗ್ಯದ ಬಗ್ಗೆ ಸದನದಲ್ಲೂ ಚರ್ಚೆಯಾಗಿದ್ದು, ಸರ್ಕಾರ ಚಿಕಿತ್ಸೆಯ ಭರವಸೆ ನೀಡಿತ್ತು. ಈಗ ಚಾಂದಿನಿಯ ಆರೋಗ್ಯ ಮತ್ತೆ ಬಿಗಡಾಯಿಸಿದ್ದು, ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಹಣ ನೀಡುತ್ತೆ ಅಂತ ಪತ್ರ ಬರೆದು ಕಳಿಸಿದೆ, ಆದರೆ ಆಸ್ಪತ್ರೆಗೆ ಹಣ ಬಂದಿಲ್ಲ. ಈಗ ನಾವು ಎಲ್ಲಿ ಹೋಗೋದು? ಹಣವಿಲ್ಲದೆ ಹೇಗೆ ಚಿಕಿತ್ಸೆ ಕೊಡಿಸೋದು ಅಂತ ಪತಿ ಪುರುಷೋತ್ತಮ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ಅವಳಿಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಮೊನ್ನೆ 19 ಲಕ್ಷ ಇದು ಆಯ್ತು, ಪೇಮೆಂಟ್ ಆಯ್ತು. ಅದು ಪೇಮೆಂಟ್ ಆಯ್ತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಅವರು ಇವರು ಆಸ್ಪತ್ರೆಯವರು ಹೇಳ್ತಾರೆ ಇಲ್ಲಿ ಪೇಮೆಂಟ್ ಮಾಡಲಿಲ್ಲ, ನೀವು 19 ಲಕ್ಷ ಯಾರು ಕೊಡ್ತಾರೆ, ಇನ್ನು ನಿಮಗೆ ಇದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಈಗನೆಲ್ಲ ತುಂಬ ಕಷ್ಟ ಆಗ್ತಾ ಉಂಟು. ಈಗ ಇಂಜೆಕ್ಷನ್ ಎಲ್ಲ ಕೊಡಲಿಕ್ಕೆ ಒಂದು ದಿನಕ್ಕೆ 10,000 ರೂಪಾಯಿ 10,000 ರೂಪಾಯಿ ಆಗ್ತದೆ. ಅದರಲ್ಲಿ ನಾವು ಇಲ್ಲೇ ಇಂಜೆಕ್ಷನ್ ತಗೊಂಡು ಬಂದು ಇಲ್ಲಿ ರೂಮಲ್ಲೇ ಕೊಡ್ತಾ ಇದ್ದೆ. ಅಲ್ಲಿ ಹೋದರೆ ಒಂದು 8-9 ಸಾವಿರ ರೂಪಾಯಿ ಬೇಕು ಒಂದು ದಿನಕ್ಕೆ. ಒಟ್ನಲ್ಲಿ ಅತಿ ಅಪರೂಪದ ವಿರಳ ಕಾಯಿಲೆಯಿಂದ ಬಳಲುತ್ತಿರುವ ಚಾಂದಿನಿಯನ್ನು ಸರ್ಕಾರ ಮರೆತು ಮಾನವೀಯತೆಯನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಈಗಲಾದರೂ ಮಾನ್ಯ ಆರೋಗ್ಯ ಸಚಿವರು ಚಾಂದಿನಿಯ ಚಿಕಿತ್ಸೆಗೆ ಸೂಕ್ತ ಕ್ರಮ ಕೈಗೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.